ಈ ದೇವ್ರು ಎಲ್ರಿಗೂ ಎಲ್ಲಾನು ಕೊಡ್ತಾನೆ. ಆದ್ರೆ ಕೆಲವೊಂದ್ ಸಾರಿ ಕೆಲವೊಬ್ರಿಗ್ ಮಾತ್ರ ಈ ಕೊಟ್ಟು ಕಿತ್ಕೊಳ್ಳೋ ಆಟ ಆಡ್ತಾನೆ. ಈ ಕೊಟ್ಟು ಕಿತ್ಕೊಳ್ಳೋ ಆಟ ಆಡ್ಬೇಕು ಅನ್ನೋವಾಗ ಯಾಕೆ ಕೊಡ್ಬೇಕು ಅನ್ನೋ ಪ್ರಶ್ನೆ ನನಗ್ ತುಂಬಾನೇ ಕಾಡುತ್ತೆ ಜೀವನದಲ್ಲಿ. ನಾನ್ ಹೆಂಗೆ ಅಂತಂದ್ರೆ ದೇವ್ರನ್ನ ತುಂಬಾ ಅಂದ್ರೆ ತುಂಬಾ ನಂಬ್ತಾ ಇದ್ದಂತಹ ವ್ಯಕ್ತಿ. ಹಿಂಗಿರುವಾಗ ನನ್ ಜೀವನಕ್ಕೆ ನನ್ ಗಂಡ ಅವ್ರ ಹೆಸರಿಗೆ ತಕ್ಕನಾಗೇನೆ ನನ್ನ ಜೀವನಕ್ಕೆ ಬೆಳಕಾಗಿ ಬರ್ತಾರೆ. ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿರ್ತೀವಿ ನಾವು. ಆ ಒಂದು ಸುಖ ದುಃಖ ಜೀವನದ ಏರಿಳಿತಗಳ ನಡುವೆ ನಮ್ಗೆ ಆ ಸುಖಕ್ಕೆ ಆ ಸಂತೋಷಕ್ಕೆ ಇತಿಮಿತಿ ಅನ್ನೋದೇ ಇರಲ್ಲ. ಯಾಕೆ ಅಂತಂದ್ರೆ ಫಸ್ಟ್ಗೆ ನಮ್ಮ ಮನೆಗೆ ಲಕ್ಷ್ಮಿಯಾಗಿ ನನ್ ಮಗಳು ಹುಡ್ತಾಳೆ. ಅವಳ ಆಟ ಪಾಠ ನೋಡ್ಕೊಂಡು ಅವಳ ಖುಷಿ ನೋಡ್ಕೊಂಡು ಮಗಳೇ ಮಗಳೇ ಅನ್ಕೊಂಡು ನನ್ ಗಂಡ ತುಂಬಾ ಖುಷಿಯಾಗಿರ್ತಾರೆ. ಮಗಳೇ ಪ್ರಪಂಚ ಆಗಿರ್ತಾಳೆ ನಮ್ಗೆ. ನಮ್ಮ ಒಂದು ಪುಟ್ಟ ಪ್ರಪಂಚಕ್ಕೆ ದೇವ್ರದೇ ಕಣ್ಣಾಯ್ತು ಅಂತ ಅನ್ಸುತ್ತೆ ನನ್ಗೆ ಕೆಲವೊಂದ್ಸಲಿ. ದೇವ್ರಿಗೆ ಹೊಟ್ಟೆ ಕಿಚ್ಚಾಗೋಯ್ತಾ? ಜೀವನ ಕೊಟ್ಟಿದ್ದು ದೇವ್ರು, ಆದ್ರೆ ದೇವ್ರು ಯಾಕೆ ಸಹಿಸ್ಕೊಂಡ್ಲಿಲ್ಲ ನನ್ನ ಖುಷಿಗೆ? ನನ್ ಗಂಡನ್ ನಾನು ಈ ರೀತಿ ನೋಡ್ಬೇಕಿತ್ತ? ಈ ರೀತಿ ನನ್ನ ಕಲ್ಪನೆಲೂ ಸಹ ನಾನು ಅನ್ಕೊಂಡಿರ್ಲಿಲ್ಲ. ಯಾರು ಸಹ ಅನ್ಕೊಳ್ಳೋದು ಇಲ್ಲ ಈ ರೀತಿ ಫೋಟೋಲ್ ನೋಡ್ಬೇಕಿತ್ತ ನನ್ ಗಂಡನ್ನ? ಯಾಕೆ ಈ ರೀತಿ ಆಯ್ತು? ಇದುವರೆಗೂ ನನ್ಗದು ಊಹಿಸ್ಕೊಳಕ್ಕೂ ಸಹ ಆಗ್ತಿಲ್ಲ. ನನ್ಗದು ಕಲ್ಪನೆನೂ ಸಹ ಮಾಡ್ಕೊಳ್ಳೋದಕ್ ಆಗ್ತಿಲ್ಲ. ಕಣ್ಣಂಚಲ್ ನೀರ್ ಬರುತ್ತೆ ಅವ್ರನ್ನ ನೋಡ್ದಾಗೆಲ್ಲ. ಅವ್ರ ಫೋಟೋ ನೋಡ್ದಾಗ, ಅವ್ರನ್ನ ನೆನೆಸ್ಕೊಂಡಾಗ, ಅವ್ರ ಹೆಸರು ಹೇಳ್ದಾಗ ಕಣ್ಣಂಚಲ್ ನೀರ್ ಬರುತ್ತೆ. ಯಾಕೆ ಈ ಕಣ್ಣೀರು? ನನ್ ಮಕ್ಳಿಗೋಸ್ಕರನ, ಅವ್ರಿಗೋಸ್ಕರನ, ಇಲ್ಲ ನನಗೋಸ್ಕರನ? ಎಲ್ಲದಕ್ಕೋಸ್ಕರನೂ ಅನ್ಸುತ್ತೆ ಕೆಲವೊಂದ್ಸಾರಿ. ಆದ್ರೆ ತುಂಬಾ ತುಂಬಾ ಬೇಜಾರಾಗುತ್ತೆ ನನ್ಗೆ. ಹೇಳ್ಕೊಳಕ್ ಆಗಲ್ಲ ಯಾರತ್ರನೂ. ಆಗ ನಾನು ಪರಿಸರ, ನೇಚರ್ ಅಂತಾರಲ್ಲ, ಅದ್ರ ನಡುವೆ ಹೋಗ್ತೀನಿ, ಕಾಲ ಕಳಿತೀನಿ, ಬರ್ತೀನಿ. ತಿರ್ಗಾ ಮತ್ತದೇ ಯೋಚನೆ, ಮತ್ತದೇ ಜೀವನ. ಹಿಂಗಿರುವಾಗ ನನ್ನ ಲೈಫಲ್ಲಿ ನನ್ನಿಬ್ರು ಮಕ್ಳು ಸಹ ನನ್ಗೆ ತುಂಬಾನೇ ಮುಖ್ಯ. ನನ್ನ ಲೈಫಲ್ಲಿ ನಾನು ಇವತ್ತು ಇರ್ತೀನಿ, ಜೀವಿಸ್ತಾ ಇದ್ದೀನಿ, ಮುಂದೆ ಇರ್ತೀನಿ. ನನ್ನ ಭರವಸೆಗಳು, ನನ್ನ ನಾಳೆಗಳು ಎಲ್ಲನೂ ಸಹ ನನ್ನ ಮಕ್ಕಳು. ತುಂಬಾ ದಿವಸದಿಂದ ಎಲ್ರು ಸಹ ಕೇಳ್ತಾನೆ ಇದ್ರಿ ನಿಮ್ಮ ಮಗನ್ ಫೇಸ್ ಹಾಕಿ ರಿವೀಲ್ ಮಾಡಿ ಅಂತ ಹೇಳಿ. ಇವತ್ತು ಆ ಕಾಲ ಬಂದಿದೆ. ನನ್ನ ಮಗನ ಫೇಸ್ ರಿವೀಲ್ ಇವತ್ತು ನಾನು ಮಾಡ್ತಾ ಇದ್ದೀನಿ. ನನ್ಗೆ ಮತ್ತೆ ನನ್ನ ಮಕ್ಕಳಿಗೆ ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಬೇಕು ಅಂತ ನಾನು ಆಶಿಸ್ತೀನಿ. ಇರುತ್ತೆ ಅಂತಾನೂ ಸಹ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ನಂದೊಂದು ಪುಟ್ಟ ಪ್ರಪಂಚ. ಇಷ್ಟೇ ನನ್ನ ಪ್ರಪಂಚ. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫೇಸ್ ರಿವೀಲ್ ಮಾಡ್ಬೇಕು ಅಂತ ಹೇಳಿ ನನ್ ಮಗನ್ 1 ವರ್ಷ ಆಗ್ತಾ ಇದೆ. ಈ 25ಕ್ಕೆ ನನ್ ಮಗನ್ಗೆ 1 ವರ್ಷ ತುಂಬ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಅಂತೂ ಖಂಡಿತ ಬೇಕೇ ಬೇಕು ಅವನಿಗೆ, ನನಗೆ, ನನ್ ಮಗಳಿಗೆ. ನಾನು ಇವತ್ತು ನಿಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೆ ಆಟೋಮೆಟಿಕಲಿ ಕಣ್ಣಲ್ಲಿ ನೀರ್ ಬರ್ತಿದೆ. ಇದು ದುಃಖದ ಕಣ್ಣೀರಂತೂ ಖಂಡಿತ ಅಲ್ಲ, ಖುಷಿಯಾಗಿರೋಂತ ಕಣ್ಣೀರು, ಆನಂದ ಬಾಷ್ಪ ಅಂತಾರಲ್ಲ ಆ ರೀತಿ. ಹಿಂಗೆ ಜೀವನ ನಡ್ಕೊಂಡು ಹೋಗ್ತಾ ಇದೆ ನನ್ನ ಮಕ್ಳ ಜೊತೆ. ಜನ್ಮಾಷ್ಟಮಿ ದಿವಸ ಅವ್ರು ಹೋಗಿದ್ದು. ಈ ಕೃಷ್ಣನಂತಾನೆ ತುಂಟ ನನ್ನ ಮಗ, ನೀವೆಲ್ಲರೂ ನೋಡ್ತಾ ಇರ್ಬೋದು. ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಂಗೇನೆ ಯಾವ ರೀತಿ ಇರ್ತಾನೆ ನನ್ನ ಮಗ ನೀವು ನೋಡ್ಬೋದು. ಅವನು ಹುಟ್ಟಿರೋದು ರಾಯರ ಕೃಪೆಯಿಂದ ಅಂತ ನಾನು ನಂಬಿದ್ದೀನಿ. ನನ್ನ ಗಂಡನ ನಂಬಿಕೆ ರಾಯರ ಕೃಪೆ. ನನ್ನ ಮಗ ಇವತ್ತು ರಾಯರ ದೇವಸ್ಥಾನದಲ್ಲೇನೆ ಅವನ್ನ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ನೋಡಿ ಅವನ್ ಯಾವ ರೀತಿ ಇದಾನೆ. ನೀವೇ ಹೇಳ್ಬೇಕು, ಅಮ್ಮನ್ ತರ ಇದಾನ, ಅಪ್ಪನ್ ತರ ಇದಾನ, ಯಾರ್ ಹೋಲಿಕೆ ಬರ್ತಾನೆ ನನ್ ಮಗ ಅಂತ ಹೇಳಿ. ಸುಮಾರು ಜನ ನನಗೆ ಹೇಳ್ತಾರೆ ಅವನು ಅಪ್ಪನ್ ತರ ಇದ್ದಾನೆ ಅಂತಾರೆ. ಕೆಲವೊಬ್ರು ಹೇಳ್ತಾರೆ ಅಮ್ಮನ್ ತರ ಇದ್ದಾನೆ, ಅದೃಷ್ಟ ಅವನಿಗೆ ಅಂತ ಹೇಳ್ತಾರೆ.
ನನ್ ಮಗ ನನಗೆ ತುಂಬಾ ಅದೃಷ್ಟ ತಂದಿದ್ದಾನೆ, ತುಂಬಾ ಅದೃಷ್ಟ ತಂದು ಕೊಡ್ತಾ ಇದ್ದಾನೆ ನನ್ನ ಜೀವನದಲ್ಲಿ. ಅವ್ರಿದ್ದಾಗ ನಾನು ಹೇಳ್ತಾ ಇದ್ದೆ ನಮ್ ಮಗ ನಮಗ್ ಅದೃಷ್ಟ ಕೊಡ್ತಾನೆ ಅಂತ ಹೇಳಿ. ಈ ಅದೃಷ್ಟ ನೋಡೋದಕ್ಕೆ ಅವರೇ ಇಲ್ವಲ್ಲ ಅನ್ನೋ ಒಂದು ಕೊರಗು ತುಂಬಾನೇ ಇದೆ ನನ್ನ ಜೀವನದಲ್ಲಿ. ನೀವ್ಯಾರು ಬೇಜಾರ್ ಮಾಡ್ಕೊಬಾರ್ದು. ಆಕ್ಚುಲಿ ಇದು ನನ್ಗೆ ಖುಷಿ ಮೂಮೆಂಟು. ನಿಮಗೆಲ್ಲ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿಗೆ ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಇವತ್ತು. ಎಲ್ರೂ ಹೇಳ್ತಾರೆ ನಿನ್ ಮಗ ಪುನರ್ಜನ್ಮ, ನಿನ್ ಗಂಡಂದು ಮರು ಜನ್ಮ, ನಿನ್ ಗಂಡನೇ ನಿನ್ ಮಗನ್ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗನ್ನ. ಆದ್ರೆ ನನ್ಗೆ ಆ ಒಂದು ವಿಷಯನ ತಗೊಳೋದಕ್ಕಾಗಲ್ಲ, ನಂಬೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ನನ್ ಗಂಡ ನನ್ ಗಂಡನೇ, ಅವ್ರವ್ರೆ, ನನ್ ಮಗನೇ ಅಲ್ವಾ. ಪುನರ್ಜನ್ಮ ಅಂತಾರೆ, ಬಟ್ ಅದು ನನ್ಗೆ ಯಾವತ್ತೂ ಆ ರೀತಿ ಅನ್ಸಿಲ್ಲ. ಅವರು ಮಾಡ್ತಾ ಇದ್ದಂತಹ ಚೇಷ್ಟೆಗಳು, ತೀಟೆಗಳು, ಆಮೇಲೆ ನೋಡ್ತಾ ಇರೋ ನೋಟಗಳು, ಆ ಲುಕ್ಕು, ಸ್ಟೈಲು ಪ್ರತಿ ಒಂದು ಅವ್ರದೇನೆ ನನ್ ಮಗಂದು. ನೋಡಿ, ರಾಯರ್ ಮುಂದೆ ಕರ್ಕೊಂಬಂದ್ ನಿಲ್ಲಿಸ್ದೆ ಅವನ್ನ. ಅವನ್ ತುಂಬಾನೇ ಖುಷಿ ಪಟ್ಟ ನನ್ ಮಗ. ನೀವ್ ನೋಡ್ತಾ ಇರ್ಬೋದು, ನನ್ ಮಗಳು ಅಷ್ಟೇನೆ. ಇನ್ನೂ ನಿಮ್ನ ಕಾಯಿಸೋದ್ ಬೇಡ ಅಂತ ಹೇಳಿ ಇವತ್ತು ನನ್ನ ಮಗನ ಫೈನಲಿ ನಿಮ್ಗೆಲ್ಲಾರ್ಗು ತೋರ್ಸಿದೀನಿ ನಾನು. ನಿಮ್ಮ ಅಭಿಪ್ರಾಯ ಹೇಗಿದ್ದಾನೆ ನನ್ ಮಗ ಅಂತ ನನ್ಗೆ ಕಮೆಂಟ್ ಮಾಡಿ. ನನ್ಗೂ ಸಹ ತುಂಬಾನೇ ಖುಷಿ ಆಗತ್ತೆ. ಹಿಂಗೆ ನನ್ ಜೀವನ, ಇಷ್ಟೇ ನನ್ ಜೀವನ, ಇಷ್ಟೇ ನನ್ ಪ್ರಪಂಚ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವೆರಡು ಮುದ್ದಾದ ಜೀವಗಳ ಜೊತೆ ನನ್ನ ಒಂದು ಅಮೂಲ್ಯವಾದ ಸಮಯನ ನಾನು ನನ್ನ ಸಾಯೋವರ್ಗುನು ಇವ್ರ ಜೊತೆನೆ ಇರಕ್ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ರೀತಿ ನನ್ ಮಗ ನನ್ ಜೊತೆ ಇರ್ತಾನೆ. ಅವನ್ಗೆ ಅಮ್ಮ ಅಮ್ಮ ಅಷ್ಟೇ ಬರೋದು, ಅವನು ಅಷ್ಟೇ ಮಾತಾಡೋದು. ಅವನು ಅಮ್ಮ, ಮೊಮ್ಮ, ಅಕ್ಕ ಇಷ್ಟೇ ಮಾತಾಡ್ತಾನೆ. ಒಂದು ಆಟ ಪಾಠ ನಡುವೆ ನನಗ್ ಜೀವನ ಹೇಗ್ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲು. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ಹಿಂಗೆ ಇರ್ಲಿ ಅಂತ ಕೇಳ್ಕೊಂತ, ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ಗೂ ಸಹ ಖುಷಿ ಆಗುತ್ತೆ ನಿಮ್ಮೆಲ್ಲರ ಕಮೆಂಟ್ ನೋಡಿ. ಆ ಕಮೆಂಟ್ ಅಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಇರ್ಲಿ ನನ್ ಮಗನ್ಗೆ. ಈ ಶನಿವಾರ ಅವನಿಗೆ 1 ವರ್ಷ ತುಂಬ್ತಾ ಇದೆ. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ವ್ಲಾಗ್ಸು ನನ್ನ ಮಗನ ಬರ್ತ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ ಅನ್ನೋದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. Thank you so much.